ಕನ್ನಡ ಚಿತ್ರರಂಗದಲ್ಲಿ ಕೇವಲ ಒಂದು ನೋಟದಿಂದಲೇ ನವರಸಗಳನ್ನು ಭರಿಸಬಲ್ಲ ಗಾಂಭೀರ್ಯಕ್ಕೊಂದು ಹೊಸ ಭಾಷ್ಯ ಬರೆದ ಮೇರು ನಟ ಯಾರು ಗೊತ್ತಾ? ಬೆಳ್ಳಿಪರದೆಯ ಮೇಲೆ ರಾಮಾಚಾರಿಯಾಗಿ ಸಿಡಿದೆದ್ದು ಬಂದು ಕರುನಾಡಿನ ಯಜಮಾನನಾಗಿ ಶಾಶ್ವತವಾಗಿ ನೆಲೆಸಿದ ಆ ಕಲಾ ದಿಗ್ಗಜ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. 1972ರಲ್ಲಿ ಪುಟ್ಟಣ್ಣ ಕಣಗಾಲರ ಗರಡಿಯಲ್ಲಿ ಪಳಗಿದ ಆ ಯುವಕನ ಕಣ್ಣಿನ ಕಾಂತಿಗೆ ಇಡೀ ಕರ್ನಾಟಕವೇ ಬೆರಗಾಗಿತ್ತು. ಕೇವಲ ಆಕ್ಷನ್ ಹೀರೋ ಆಗಿ ಮಾತ್ರವಲ್ಲ, ಮುತ್ತಿನ ಹಾರದ ವೀರ ಯೋಧನಾಗಿ, ಬಂಧನದ ಡಾಕ್ಟರ್ ಹರೀಶ್ ಆಗಿ, ಆಪ್ತ ಮಿತ್ರನಾಗಿ ಅವರು ಮಾಡದ ಪಾತ್ರಗಳಿಲ್ಲ. ಅವರ ವಿಭಿನ್ನ ಮ್ಯಾನರಿಸಮ್, ಆ ಡೈಲಾಗ್ ಡೆಲಿವರಿ ಹಾಗೂ ಕೈಯಲ್ಲಿದ್ದ ಆ ಬೆಳ್ಳಿಯ ಕಡಗ ಕನ್ನಡಿಗರಿಗೆ ಕೇವಲ ಟ್ರೆಂಡ್ ಆಗಿರಲಿಲ್ಲ, ಅದೊಂದು ಎಮೋಷನ್. ತೆರೆಯ ಮೇಲಿನ ಆ ರೌದ್ರಾವತಾರದ ಹಿಂದಿದ್ದದ್ದು ಒಂದು ಮತ್ಯಂತ ಮೃದುವಾದ ಕರುಣಾಮಯಿ ಹೃದಯ. ಯಾರೇ ಕಷ್ಟ ಎಂದು ಬಂದರೂ ಗುಪ್ತವಾಗಿ ದಾನ ಮಾಡುತ್ತಿದ್ದ ಕರ್ಣ, ವಿವಾದಗಳಿಂದ ದೂರವಿದ್ದ ಅಭಿನವ ಭಾರ್ಗವ ಕನ್ನಡಿಗರ ಪಾಲಿಗೆ ಎಂದೆಂದಿಗೂ ದಾದ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬ ದಾದಾ ಅಭಿಮಾನಿಗೂ ಇದನ್ನು ತ್ವರಿತವಾಗಿ ಶೇರ್ ಮಾಡಿ ಮತ್ತು ಸೇವ್ ಮಾಡಿಕೊಳ್ಳಿ. ಧನ್ಯವಾದಗಳು.